ಬೆಂಗಳೂರಿನಲ್ಲಿ ಈ ಸಾಲು ಸಾಲು ಆಕ್ಸಿಡೆಂಟ್ಗಳು ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ಸುಗಳಿಂದಲೇ ಆಗ್ತಾ ಇದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಚಾಲಕರು. ಇದೇ ಆಕ್ಸಿಡೆಂಟ್ಗೆ ಪ್ರಮುಖ ಕಾರಣ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಬಿಎಂಟಿಸಿ ನಿಗಮದ ವ್ಯಾಪ್ತಿಯಲ್ಲಿ ಈ ಚಾಲಕರು ಬರೋದಿಲ್ಲ. ನಗರದಲ್ಲಿ ರ್ಯಾಶ್ ಡ್ರೈವ್ ಮಾಡಿ ಹಲವು ರಸ್ತೆಯಲ್ಲಿ ಅಪಘಾತಗಳಾಗಿದ್ದಾವೆ. ಎಲೆಕ್ಟ್ರಿಕ್ ಬಸ್ಸುಗಳಿಂದಲೇ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇರುವಂತಹದ್ದು ಗೊತ್ತಾಗ್ತಾ ಇದೆ. ಮೊನ್ನೆ ಕ್ಯಾರ್ ಸರ್ಕಲ್ಲು, ನಿನ್ನೆ ಲಗ್ಗೆರೆಯಲ್ಲಿ ಬಸ್ ಆಕ್ಸಿಡೆಂಟ್ಗೆ ಈಡಾಗಿರುವಂಥದ್ದು. ಬಸ್ಸು ಬಿಎಂಟಿಸಿ ಒಳಪಡುತ್ತೆ, ಆದರೆ ಡ್ರೈವರು ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸ್ತಾರೆ. ಬಿಎಂಟಿಸಿ ನಿಗಮದ ವ್ಯಾಪ್ತಿಯಲ್ಲಿ ಇವರು ಬರೋದಿಲ್ಲ, ಟೆಂಡರ್ ಬೇಸಲ್ಲಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಮನಸ್ಸೋ ಇಚ್ಛೆ ಗಾಡಿಯನ್ನು ಓಡಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ರೀತಿಯಲ್ಲಿ ರಸ್ತೆಗಳಲ್ಲಿ ಗಾಡಿಯನ್ನು ನುಗ್ಗಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಎಲೆಕ್ಟ್ರಿಕ್ ಬಸ್ಸುಗಳಿಂದ ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಪ್ರಯಾಣಿಕರು ಗಾಯಗೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ರಸ್ತೆಯಲ್ಲಿ ಯಾವ ರೀತಿ ಈ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸುಗಳು ಆಕ್ಸಿಡೆಂಟ್ಗೆ ಈಡಾಗ್ತಾ ಇದ್ದಾವೆ, ಏನೆಲ್ಲ ಅನಾಹುತವನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ಒಂದಷ್ಟು ಡೀಟೇಲ್ಸ್ ಕೊಡ್ತೀವಿ ನೋಡಿ. ದಿನಾಂಕ ಫೆಬ್ರವರಿ 6, ಸ್ಥಳ ಕೆಆರ್ಪುರ. ಟಿನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾಗ ಬೈಕಿಗೆ ಇವಿ ಬಸ್ಸು ಡಿಕ್ಕಿ ಹೊಡೆದಿದೆ. ಮಣಿಪುರ ಮೂಲದ ಹನ್ನಾ ಇನಾಕಾ ಅಂಥೇಳಿ 20 ವರ್ಷದ ಯುವಕನೊಬ್ಬ ಸಾವನ್ನಪ್ಪಿರುವಂಥದ್ದು. ಅದಾದ ಮೇಲೆ ದಿನಾಂಕ ಮಾರ್ಚ್ 11, ಸ್ಥಳ ಬನಶಂಕರಿ ಬಸ್ ನಿಲ್ದಾಣ. ನಿಂತಿದ್ದ ಮಹಿಳೆಗೆ ಹೋಗಿ ಇವಿ ಬಸ್ ಡಿಕ್ಕಿ ಹೊಡೆಯುತ್ತೆ. ಮುಬಿನ್ ತಾಜ್ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ದಿನಾಂಕ ಜೂನ್ 19, ಸ್ಥಳ ಜ್ಞಾನಭಾರತಿ ಮಂಗನಹಳ್ಳಿ. ನಡೆದುಕೊಂಡು ಹೋಗ್ತಾ ಇದ್ದವರ ಮೇಲೆ ಇದ್ದಕ್ಕಿದ್ದ ಹಾಗೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸು ಹರಿದಿತ್ತು. 58 ವರ್ಷದ ರಾಜು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು. ಇದಾದ ಮೇಲೆ ದಿನಾಂಕ 23, ಸ್ಥಳ ಕಾಡುಗೋಡಿ ಇವಿ ಬಸ್ ಡಿಪೋ. ಇವಿ ಬಸ್ ಚಾಲಕನ ನಿರ್ಲಕ್ಷ್ಯ ಇಲ್ಲಿ ಗೊತ್ತಾಗಿತ್ತು. ಮತ್ತೊಂದು ಬಸ್ ಚಾಲಕನ ಕೈಗೆ ಗಂಭೀರವಾಗಿ ಗಾಯವಾಗಿತ್ತು. ಅದಾದ ಮೇಲೆ ಜುಲೈ 4, ಕೆಆರ್ ಸರ್ಕಲ್ಲು. ಮುಂದೆ ನಿಂತಿದ್ದಂತಹ ವಾಯುವಜ್ರ ಬಸ್ಸಿಗೆ ಹೋಗಿ ಬಿಎಂಟಿಸಿ ಇವಿ ಗಾಡಿ ಡಿಕ್ಕಿ ಹೊಡೆದಿತ್ತು. ಪರಿಣಾಮ ಡ್ರೈವರ್ ಸೇರಿ 14 ಜನರಿಗೆ ಗಾಯ ಆಗಿತ್ತು. ಚಾಲಕ ಸಾವನ್ನಪ್ಪಿಲ್ಲ, ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಈಗಾಗಲೇ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಎದುರಿಸಿದ್ದಾರೆ. ಜುಲೈ 5, ಅಂದರೆ ನಿನ್ನೆ, ಸ್ಥಳ ಲಗ್ಗೆರೆ. ಮುಂದೆ ಹೋಗ್ತಾ ಇದ್ದಂತಹ ಬಸ್ಗೆ ಮತ್ತೊಂದು ಬಸ್ಸು ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ ಇಬ್ಬರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಅವತ್ತು ಸಾರಿಗೆ ಸಚಿವರು ಫೋನಿಗೆ ಸಿಕ್ಕಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನು ನಾವು ಪ್ರಸ್ತಾಪಿಸಿದ್ವಿ. ಎಲೆಕ್ಟ್ರಿಕ್ ಬಸ್ಸುಗಳಿಂದಲೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ, ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ. ಕ್ರಮ ತೆಗೆದುಕೊಳ್ತೀವಿ ಅಂದಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.